ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಸಪೋರ್ಟು. ಸ್ನೇಹಿತರೆ, ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ನಡೆಯುವ ಘಟನೆಗಳು ನಿಜಕ್ಕೂ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟುವಂತಿದೆ. ಒಂದೆಡೆ ಚಂಪಾಳ ಜೀವನದಲ್ಲಿ ಹೊಸ ಭರವಸೆಯ ಬಾಗಿಲು ತೆರೆಯುತ್ತಿದೆ. ಮತ್ತೊಂದೆಡೆ ಈಶ್ವರ್ಯ ಮನಸ್ಸಿನಲ್ಲಿ ಅಸೂಯೆಯ ಬೆಂಕಿ ಇನ್ನಷ್ಟು ಜೋರಾಗಿ ಹೊತ್ತಿ ಉರಿಯುತ್ತಿದೆ. ಅದೇ ಸಮಯದಲ್ಲಿ ವಿದ್ಯಾಳ ಜೀವನದ ಸುತ್ತ ದೊಡ್ಡ ಅಪಾಯದ ನೆರಳು ಕಾಣಿಸಿಕೊಳ್ಳುತ್ತಿರುವುದು. ಕೊನೆಯಲ್ಲಿ ಸುಭಾಷ್ ಮಾಡಿದ ಮೋಸ ಸತ್ಯ ಹೊರಬರಲು ಶುರುವಾಗುತ್ತದೆ. ಹಾಗಾದರೆ ನಾಳೆಯ ಸಂಚಿಕೆಯಲ್ಲಿ ಏನೆಲ್ಲ ನಡೆಯಲಿದೆ ಎಂದು ನೋಡೋಣ. ಸ್ನೇಹಿತರೆ, ಶಿವರಾಮೇಗೌಡರು ಚಂಪಾ ಲಾಯರ್ ಆಗಬೇಕು ಎನ್ನುವ ಆಸೆಗೆ ಒಪ್ಪಿಗೆ ಕೊಡುವ ಕ್ಷಣ ಈ ಸಂಚಿಕೆಯ ಅತ್ಯಂತ ಸುಂದರವಾದ ದೃಶ್ಯದಲ್ಲಿ ಒಂದಾಗಿದೆ. ಜೀವನದಲ್ಲಿ ಕೆಲವರಿಗೆ ಒಂದು ಅವಕಾಶ ಸಿಕ್ಕರೆ ಸಾಕು, ಅವರು ತಮ್ಮ ಬದುಕನ್ನೇ ಬದಲಿಸಿಬಿಡುತ್ತಾರೆ. ಅದೇ ರೀತಿ ಚಂಪಾಳಿಗೂ ಈ ಒಪ್ಪಿಗೆಯೇ ಹೊಸ ಬದುಕಿನ ಮೊದಲ ಮೆಟ್ಟಿಲಾಗುತ್ತದೆ. ವಿದ್ಯಾ ಕಣ್ಣಲ್ಲಿ ಕಾಣುವ ಸಂತೋಷ, ಮಾವಯ್ಯ ನಿಮ್ಮ ಉಪಕಾರವನ್ನು ಯಾವತ್ತೂ ಮರೆಯಲ್ಲ ಎನ್ನುವ ಮಾತು ಕೇವಲ ಧನ್ಯವಾದವಲ್ಲ, ಅದು ಅವಳ ಹೃದಯದಿಂದ ಬಂದ ಗೌರವ. ಒಂದು ಗಿಡ ದೊಡ್ಡ ಮರವಾಗಲು ಮಳೆ ಎಷ್ಟು ಮುಖ್ಯವೋ, ಒಂದು ಮನುಷ್ಯನ ಜೀವನದಲ್ಲಿ ಮುಂದೆ ಬರಲು ಒಬ್ಬರ ಪ್ರೋತ್ಸಾಹ ಅಷ್ಟೇ ಮುಖ್ಯ. ಶಿವರಾಮೇಗೌಡರು ಚಂಪಾಳ ಪಾಲಿಗೆ ಅಂತಹ ಮಳೆಯಾಗಿ ಕಾಣಿಸುತ್ತಾರೆ. ಆದರೆ ಎಲ್ಲರ ಸಂತೋಷವನ್ನು ನೋಡಿ ಈಶ್ವರಿಯ ಮನಸ್ಸು ಮಾತ್ರ ಉರಿಯುತ್ತದೆ. ಚಂಪಾ ಲಾಯರ್ ಆದರೆ ಮನೆಯಲ್ಲಿ ಅವಳಿಗೆ ಗೌರವ ಹೆಚ್ಚಾಗುತ್ತದೆ ಎಂಬ ಭಯ ಈಶ್ವರಿಯ ಮನಸ್ಸನ್ನು ಕಾಡುತ್ತದೆ. ಅದಕ್ಕಾಗಿ ಅವಳು ಮುಸುರೆ ತೊಳೆಯುತ್ತಿದ್ದವಳು ಲಾಯರ್ ಆಗ್ತಾಳ ಎಂದು ಕೀಳಾಗಿ ಮಾತನಾಡುತ್ತಾಳೆ. ಜೀವನದಲ್ಲಿ ಕೆಲವರು ನಾವು ಬೆಳೆಯುವುದನ್ನು ನೋಡಿ ಸಂತೋಷ ಪಡುವುದಿಲ್ಲ. ನಾವು ಕೆಳಗೆ ಬಿದ್ದಾಗ ಮಾತ್ರ ಅವರಿಗೆ ನೆಮ್ಮದಿ ಸಿಗುತ್ತದೆ. ಈಶ್ವರ್ಯ ಮಾತುಗಳು ಅದೇ ಮನಸ್ಥಿತಿಯನ್ನು ತೋರಿಸುತ್ತದೆ. ಆದರೆ ಒಂದು ವಿಷಯ ನೆನಪಿರಲಿ, ಚಿನ್ನ ಎಷ್ಟು ಬಾರಿ ಬೆಂಕಿಯಲ್ಲಿ ಸುಟ್ಟರೂ ಅದರ ಹೊಳಪು ಮಾತ್ರ ಕಡಿಮೆಯಾಗುವುದಿಲ್ಲ. ಹಾಗೆಯೇ ಚಂಪಾಳ ಕನಸನ್ನು ಯಾರಿಂದಲೂ ನಿಲ್ಲಿಸಲು ಸಾಧ್ಯವಿಲ್ಲ. ಇದೇ ಸಮಯದಲ್ಲಿ ಈಶ್ವರಿ ಮತ್ತು ಚಿತ್ರ ನವ್ಯ ಮನೆಯ ಸೊಸೆಯಾಗಬೇಕು ಎಂದು ಸುಭಾಷಿಗೆ MLA ಮನೆಯಿಂದ ಬಂದ ಸಂಬಂಧ ಗೌರವ ಕೊಡುತ್ತಾರೆ ಎಂದು ಕನಸು ಕಾಣುತ್ತಾರೆ. ಅವರಿಗೆ ಸಂಬಂಧದ ಮೌಲ್ಯಕ್ಕಿಂತ ಸಮಾಜದಲ್ಲಿ ಸಿಗುವ ಗೌರವವೇ ಮುಖ್ಯವಾಗಿದೆ. ಕೆಲವರು ಮನುಷ್ಯರನ್ನು ಅವರ ಗುಣದಿಂದ ಅಳೆಯುವುದಿಲ್ಲ, ಅವರ ಹಣ ಮತ್ತು ಹುದ್ದೆಯಿಂದ ಅಳೆಯುತ್ತಾರೆ. ಆದರೆ ಅಂತಹ ಗೌರವ ಹೆಚ್ಚು ದಿನ ಉಳಿಯುವುದಿಲ್ಲ. ನಿಜವಾದ ಗೌರವ ಒಳ್ಳೆಯತನದಿಂದ ಬರುತ್ತದೆ ಎಂಬುದನ್ನು ಈ ಕತೆ ನಿಧಾನವಾಗಿ ಹೇಳುತ್ತಿದೆ. ಇನ್ನೊಂದು ಕಡೆ ಭದ್ರ ಸುಭಾಷನ್ನು ಹೊಗಳುತ್ತಾನೆ. ಮನೆಯವರ ಜೀವ ಉಳಿಸಿದ್ಯಾ ಎಂದು ಹೆಮ್ಮೆಯಿಂದ ಮಾತನಾಡುತ್ತಾನೆ. ಆದರೆ ಆ ಮಾತುಗಳು ಕೇಳುತ್ತಿದ್ದಂತೆ ಸುಭಾಷನ ಮನಸ್ಸಿನೊಳಗೆ ಭಯ ಹೆಚ್ಚಾಗುತ್ತದೆ. ಏಕೆಂದರೆ ಅವನಿಗೆ ಗೊತ್ತು, ಆತ ಮಾಡಿದ ಕೆಲಸವಲ್ಲದ್ದಕ್ಕೆ ಪ್ರಶಂಸೆ ಪಡೆಯುತ್ತಿದ್ದಾನೆ ಎಂದು. ಸುಳ್ಳು ಹೇಳುವುದು ಸುಲಭ, ಆದರೆ ಆ ಸುಳ್ಳನ್ನು ಬದುಕಿನ ಕೊನೆಯವರೆಗೂ ಕಾಪಾಡಿಕೊಳ್ಳುವುದು ತುಂಬ ಕಷ್ಟ. ಒಂದು ಸುಳ್ಳು ಹೇಳಿದರೆ ಅದನ್ನು ಉಳಿಸಿಕೊಳ್ಳಲು 10 ಸುಳ್ಳು ಹೇಳಬೇಕಾಗುತ್ತದೆ. ಸುಭಾಷ್ ಈಗ ಅದೇ ಬಲೆಗೆ ಸಿಲುಕಿದ್ದಾನೆ. ಇದರ ಮಧ್ಯೆ ಅಜ್ಜಮ್ಮ ಕಂಡ ಕನಸು ಇಡೀ ಮನೆಯನ್ನೇ ಬೆಚ್ಚಿ ಬೀಳಿಸುವಂತಿರುತ್ತದೆ. ವಿದ್ಯಾ ಹೊಟ್ಟೆ ನೋವಿನಿಂದ ಕಿರಿಚುವುದು, ಆಸ್ಪತ್ರೆಗೆ ಕರೆದೊಯ್ಯುವುದು, ವೈದ್ಯರು ಕೈಚೆಲ್ಲುವುದು, ಈ ದೃಶ್ಯಗಳು ಯಾರನ್ನಾದರೂ ಕಣ್ಣೀರು ಹಾಕಿಸುವಷ್ಟು ಭಾವನಾತ್ಮಕವಾಗಿರುತ್ತದೆ. ನಂತರ ಅದು ಕನಸು ಎಂದು ಗೊತ್ತಾದರೂ ಅಜ್ಜಮ್ಮನ ಮನಸ್ಸಿನ ಭಯ ಕಡಿಮೆಯಾಗುವುದಿಲ್ಲ. ಕೆಲವು ಕನಸುಗಳು ನಿಜವಾಗದಿದ್ದರೂ ಅವು ನಮ್ಮ ಮನಸ್ಸಿಗೆ ಎಚ್ಚರಿಕೆಯ ಗಂಟೆಯಾಗಿ ಕೆಲಸ ಮಾಡುತ್ತವೆ. ನಮ್ಮ ವಿದ್ಯಾಳಿಗೆ ಏನೂ ಆಗಬಾರದು ಎಂದು ದೇವರನ್ನು ಬೇಡುವ ಅಜ್ಜಮ್ಮನ ಪ್ರಾರ್ಥನೆ ಪ್ರತಿಯೊಬ್ಬ ಅಜ್ಜಿಯ ಪ್ರೀತಿಯನ್ನು ನೆನಪಿಸುತ್ತದೆ. ಇತ್ತ ಸುಭಾಷ್ ತನ್ನೊಳಗೆ ಭಯದಿಂದ ನಡುಗುತ್ತಿರುತ್ತಾನೆ. ಔಷಧಿ ತಂದ ಸತ್ಯ ಯಾರಿಗಾದರೂ ಗೊತ್ತಾದರೆ ನನ್ನ ಜೀವನವೇ ಹಾಳಾಗುತ್ತದೆ ಎಂದು ಯೋಚಿಸುತ್ತಾನೆ. ಇನ್ನೂ ಆ ಸತ್ಯ ಗೊತ್ತಿರುವ ಆ ಹೆಂಗಸನ್ನೇ ಹೇಗಾದರೂ ಮೌನವಾಗಿಸಬೇಕು ಎಂದು ಯೋಚಿಸುವುದು ಅವನ ದುಷ್ಟ ಮನಸ್ಸನ್ನು ತೋರಿಸುತ್ತದೆ.
ತಪ್ಪು ಮಾಡಿದ ಮನುಷ್ಯ ತನ್ನ ತಪ್ಪನ್ನು ಸರಿಪಡಿಸಲು ಪ್ರಯತ್ನಿಸುವುದಿಲ್ಲ, ಅದನ್ನು ಮುಚ್ಚಿ ಹಾಕಲು ಇನ್ನೂ ದೊಡ್ಡ ತಪ್ಪು ಮಾಡುತ್ತಾನೆ. ಸುಭಾಷ್ ಅದೇ ದಾರಿಯಲ್ಲಿ ನಡೆಯುತ್ತಿದ್ದಾನೆ. ಆದರೆ ಇಷ್ಟೊಂದು ದಿನ ತನ್ನ ಮನಸ್ಸಿನೊಳಗೆ ಇಟ್ಟುಕೊಂಡಿದ್ದ ಸತ್ಯವನ್ನು ವಿದ್ಯಾ ಕೊನೆಗೂ ಭದ್ರನ ಮುಂದೆ ಹೇಳಿಬಿಡುತ್ತಾಳೆ. ಔಷಧಿ ತಂದಿದ್ದು ನಾನೇ, ನನ್ನ ತಲೆಗೆ ಹೊಡೆದದ್ದು, ಅದನ್ನು ಕಿತ್ತುಕೊಂಡು ಹೋಗಿದ್ದು ಸುಭಾಷ್ ಎಂದು. ಈ ಕ್ಷಣ ಕಥೆಯ ದೊಡ್ಡ ತಿರುವಾಗಿರುತ್ತದೆ. ಸತ್ಯ ಎಷ್ಟು ದಿನ ಮಣ್ಣಿನ ಕೆಳಗೆ ಹೂತಿಟ್ಟರೂ ಒಂದು ದಿನ ಅದು ಮೊಳಕೆಯೊಡೆದು ಹೊರಬರುತ್ತದೆ. ವಿದ್ಯಾಳ ಮಾತು ಕೇಳಿದ ಭದ್ರನ ಕಣ್ಣಲ್ಲಿ ಕೋಪ ಮಾತ್ರವಲ್ಲ, ತನ್ನ ಹೆಂಡತಿಯ ಮೇಲೆ ನಡೆದ ಅನ್ಯಾಯದ ನೋವು ಕಾಣಿಸುತ್ತದೆ. ಇದಾದ ನಂತರ ಭದ್ರ ಪ್ರೀತಿ ಮತ್ತಷ್ಟು ಸ್ಪಷ್ಟವಾಗುತ್ತದೆ. ವಿದ್ಯಾಳ ಹೊಟ್ಟೆಯಲ್ಲಿರುವ ಮಗುವಿನ ಬಗ್ಗೆ ಆತ ತೋರಿಸಿರುವ ಕಾಳಜಿ ನೋಡಿದರೆ ನಿಜವಾದ ಗಂಡನ ಪ್ರೀತಿ ಹೇಗಿರಬೇಕು ಎಂಬುದು ಗೊತ್ತಾಗುತ್ತದೆ. ವಿದ್ಯಾ ಕೂಡ ತನ್ನ ಹೊಟ್ಟೆಯಲ್ಲಿರುವ ಮಗುವಿನ ಜೊತೆ ಮಾತನಾಡುತ್ತಾ, ನಿನ್ನ ಅಪ್ಪನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ ಎಂದು ಹೇಳುವ ದೃಶ್ಯ ಮನಸ್ಸನ್ನು ಕರಗಿಸುತ್ತದೆ. ಒಬ್ಬ ತಂದೆ ಮಗುವನ್ನು ಕೈಯಲ್ಲಿ ಎತ್ತಿಕೊಳ್ಳುವ ಮುಂಚೆಯೇ ಮನಸ್ಸಿನಲ್ಲಿ 1000 ಕನಸುಗಳನ್ನು ಕಟ್ಟಿರುತ್ತಾನೆ. ಭದ್ರನ ಪ್ರೀತಿಯೂ ಅಂಥದ್ದೇ. ಕೊನೆಗೆ ಭದ್ರ ಸುಭಾಷನ ಕಾಲರ್ ಹಿಡಿದು, ನನ್ನ ವಿದ್ಯೆ ಮೇಲೆ ಕೈ ಮಾಡಿದ್ದೀಯಾ ಎಂದು ಕೋಪದಿಂದ ಪ್ರಶ್ನಿಸಿ ಕೆನ್ನೆಗೆ ಬಾರಿಸುವ ದೃಶ್ಯ ಇಡೀ ಸಂಚಿಕೆಯ ಹೈಲೈಟ್ ಆಗಲಿದೆ. ಇಷ್ಟು ದಿನ ಸುಳ್ಳಿನ ಮುಖವಾಡ ಹಾಕಿಕೊಂಡಿದ್ದ ಸುಭಾಷನ ನಾಟಕ ನಿಧಾನವಾಗಿ ಕೊನೆಯ ಹಂತ ಬರುತ್ತದೆ. ಅನ್ಯಾಯ ಎಷ್ಟೇ ಬಲವಾಗಿದ್ದರೂ ನ್ಯಾಯ ಒಂದು ದಿನ ಖಂಡಿತ ಗೆಲ್ಲುತ್ತದೆ. ಈಗ ಭದ್ರ ಸತ್ಯಕ್ಕಾಗಿ ಹೋರಾಡಲು ಸಿದ್ಧನಾಗಿದ್ದಾನೆ. ಹಾಗಾದರೆ ಈ ಸತ್ಯ ಮನೆಯವರ ಮುಂದೆ ಯಾವಾಗ ಬಯಲಾಗುತ್ತದೆ? ಸುಭಾಷ್ಗೆ ಯಾವ ಶಿಕ್ಷೆ ಸಿಗುತ್ತದೆ? ಈಶ್ವರಿ ಮುಂದೇನು ಮಾಡುತ್ತಾಳೆ ಎಂಬ ಕುತೂಹಲಕಾರಿ ಸಂಚಿಕೆ ನಾವು ಕಾದು ನೋಡಬೇಕು. ಫ್ರೆಂಡ್ಸ್, ನಿಮಗೆ ಈ ಎಕ್ಸ್ಪ್ಲನೇಷನ್ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯ ತನಕ ಧನ್ಯವಾದಗಳು.